ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. నన్ను వాడితో వెళ్ళడానికి వదలవా? ఒరేయ్ కుక్క, నీకెంత ధైర్యం ఉంటే వాడితో వెళ్ళదని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా. ನಾನೇನೋ ಮಾಡಿದೆ ಅಲ್ಲ? ಇಲ್ವಲ್ಲ. ಇಲ್ಲ ರಮೇಶ್, ನಾನೇನೋ ಮಾಡಿದೆ. ಇಲ್ಲ ಗಂಗಾ, ನನಗೆ ಗೊತ್ತು ನಾನೇನೋ ಮಾಡಿದೆ. ಇಲ್ಲ ಗಂಗಾ, ನಾನೇನೋ ಮಾಡಿದೆ. ಇಲ್ಲ ರಾಜ, ಇಲ್ಲ ರಮೇಶ್, ನಾನೇನೋ ಮಾಡಿದೆ. ಇಲ್ಲ ರಾಜ, ನೀನೇನು ಮಾಡಲಿಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ರೆ. ಅಯ್ಯೋ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವು ನನ್ನ ದ್ವೇಷಿಸಲ್ಲ ತಾನೆ? ಇಲ್ಲಪ್ಪ, ನೀ ನನ್ನ ಪ್ರಾಣ ಕಣೋ. ನಿನ್ನ ನಾನು ದ್ವೇಷಿಸ್ತೀನ. ಇಲ್ಲ ರಾಜ, ಐ ಲವ್ ಯು ಕಣ. ಇಲ್ಲ ರಾಜ, ಇಲ್ಲ ಕಣ, ಇಲ್ಲ ಇಲ್ಲ. ನನ್ನ ಕ್ಷಮಿಸ್ತೀರ ತಾನೆ? ನನ್ನ ಮೇಲೆ ದ್ವೇಷ ಇಲ್ಲ ಅಲ್ವಾ? ನನ್ನ ಮೇಲೆ ದ್ವೇಷ ಇಲ್ಲ. ಸಿಂಚನ, ಈಗ ನೀನ್ ಯಾರು? ಸಿಂಚನ ಮ್ಯಾಮ್. ಸಿಂಚನ ತಾನೆ? ಗಂಗಾಗಿದ್ದು, ಗಂಗಾ ನಾಗವಲ್ಲಿ ಆಗಿದ್ದು ಹೇಗಿತ್ತು ಅನ್ನೋದನ್ನ ಕೇಳೋಣ. ನಿಶ್ವಿಕಾ ಹತ್ರ. ಸಿಂಚನ ನನಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ಇಲ್ಲಿವರೆಗೂ ನಾವು ನಿಮ್ನ ಕಾಮಿಡಿನಲ್ಲಿ ಅಥವಾ ವೆರಿ ಈಸಿ ರೋಲ್ಸ್ ಅಲ್ಲಿ ನೀವು ಮಾಡ್ಬಿಡ್ತೀರಾ ಚೆನ್ನಾಗಿ ಅಂತ ನೋಡ್ಕೊಂಡ್ ಬಂದಿದ್ದು. ಈ ಪರ್ಫಾರ್ಮೆನ್ಸ್ ಸರ್ಪ್ರೈಸಿಂಗ್ ಆಗಿತ್ತು. ಅಂಡ್ ಅಫ್ ಕೋರ್ಸ್ ಪ್ರೇಮ ಮ್ಯಾಮ್ ಇನಿಷಿಯಲಿನೇ ಹೇಳ್ಬಿಟ್ರು, ನಮ್ಗೆ ಗೊತ್ತಾಗೋಕ್ ಮುಂಚೆನೆ ಹೇಳ್ಬಿಟ್ರು ಈ ಒಂದು ಪಾತ್ರನ ಇನ್ ಯಾರ ಕೈಲೂ ಮಾಡಕ್ ಆಗಲ್ಲ ಅಂತ. ಅಫ್ ಕೋರ್ಸ್ ಸೌಂದರ್ಯ ಮ್ಯಾಮ್ ಕಂಪೇರ್ ನಾನ್ ಮಾಡ್ತಾನೂ ಇಲ್ಲ. ಅಂಡ್ ಈ ಸಿನಿಮಾ ಬಂದು ಇಸ್ ಒನ್ ಆಫ್ ದ ಮೋಸ್ಟ್ ಅಪ್ರಿಶಿಯೇಟೆಡ್. ಅಂಡ್ ಹೆಸರು ಅಂದ್ರೆ ಹೆಂಗೆ ಅಂದ್ರೆ ಅವಾಗೆಲ್ಲ ನಿಜವಾಗ್ಲೂ ನಿಮ್ ನಿಂಬೆಣ್ಣ ಅಂದ್ರಲ್ಲ, ಅವಾಗೆಲ್ಲ ಆ ಸಿನಿಮಾ ಹಾರರ್ ಎಷ್ಟು ಇಷ್ಟಪಟ್ರು ಅಷ್ಟೇ ಅದ್ರಲ್ಲಿ ಕಾಮಿಡಿ ಇಷ್ಟಪಟ್ರು, ಸಾಂಗ್ಸ್ ಇಷ್ಟಪಟ್ರು. ಎವ್ರಿಥಿಂಗ್ ವಾಸ್ ಸೋ ಸೆಲೆಬ್ರೇಟೆಡ್ ಈ ಸಿನಿಮಾ ಬಗ್ಗೆ. ಅಂಡ್ ಐ ಥಿಂಕ್ ಯು ಡಿಡ್ ಅ ವೆರಿ ಗುಡ್ ಜಾಬ್ ಸಿಂಚನ. ನನ್ನ ಪ್ರಕಾರ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. 3 ವೇರಿಯೇಷನ್ಸ್ ಚೆನ್ನಾಗಿತ್ತು. ನೀವು ಇನಿಷಿಯಲಿ ಲವ್ಲಿ ವೈಫ್ ಆಗಿ ಕಾಣಿಸ್ಕೊಂಡಿದ್ದು, ಅದಾದ್ಮೇಲೆ ನಾಗವಲ್ಲಿ ಆಗಿ ಟರ್ನ್ ಆಗಿದ್ದು, ಆಮೇಲೆ ಆ ಗಿಲ್ಟ್ ಇಂದ ನೀವು ಹತ್ತಿದ್ದು ಎಲ್ಲಾನು ತುಂಬಾ ಚೆನ್ನಾಗಿ ವೇರಿಯೇಷನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರಿ. ಐ ರಿಯಲಿ ಎಂಜಾಯ್ಡ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ. ತರುಣ್ ಅವರೇ? ವೆರಿ ವೆಲ್ ಡನ್ ಸಿಂಚನ, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಅಗೇನ್ ಇದು ಹೆಂಗೆ ಅಂತಂದ್ರೆ ಸೌಂದರ್ಯ ಮೇಡಮ್ ಮಾಡಿರೋದು ಎಷ್ಟು ನಮ್ಮ ತಲೆಯಲ್ಲಿ ಕುತ್ಕೊಂಡಿದೆ ಅಂತಂದ್ರೆ ಹಂಗೇನೆ ಯಾರೋ ಮಾಡ್ಬೇಕು ಅನ್ನೋ ತರ ಅನಿಸ್ತಾ ಇರತ್ತೆ ನಮಗೆ. ಅಂತದ್ರಲ್ಲಿ ಅಷ್ಟು ಟಫ್ ಆಗಿರೋದನ್ನ ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡಿದ್ದು, ಆ ಹ್ಯಾಂಡ್ ಅಲ್ಲಿ ನಡ್ಕೊಂಡ್ ಬರ್ಬೇಕಾರಲ್ಲ ಈ ಹ್ಯಾಂಡ್ ಸ್ಟಿಫ್ ಆಗಿರುತ್ತೆ, ಅದೆಲ್ಲ ಬಂದು ಮನ್ಸ ಎತ್ತಬೇಕಾರೆ ಅಂದ್ರೆ ಆ ಫಿಯರ್ ಹುಟ್ಟಿಸೋ ಅಂತ ಸಿಚುವೇಶನ್ ಇದು. Coincidentally, I don't know if Prema Madam or Ramesh sir remembers it. Sir, this was released 2004 on Varmalakshmi Festival, sir. So, ಇಲ್ಲಿಗೆ 21 ವರ್ಷ ಆಗುತ್ತೆ ಈ ಸಿನಿಮಾ ಬಂದು. 2004 ವರಮಹಾಲಕ್ಷ್ಮಿ, ಯಾಕಂದ್ರೆ ನಮ್ಗೆ ಚೆನ್ನಾಗಿ ನಾಪ್ಕದೆ ಕನ್ನಡ ಯೂನಿವರ್ಸಿಟಿ ಅದೊಂದು ಟೈಮ್ ತನಕ ಇತ್ತು. ವರಮಹಾಲಕ್ಷ್ಮಿ ಬಂದು ಸಿನಿಮಾಗಳೆಲ್ಲ ಸಖತ್ ಹಿಟ್ ಆಗುತ್ತೆ ಅಂತ ಅವಾಗ ಆಪ್ತ ಮಿತ್ರ ಕೂಡ ಮ್ಯಾಜಿಕ್ ಮಾಡ್ಬಿಡ್ತು. ಸೊ ಆಕ್ಚುಲಿ ಸೌಂದರ್ಯ ಮ್ಯಾಮ್ ಅಥವಾ ಪ್ರೇಮ ಮ್ಯಾಮ್ ಹಾಕೊಂಡಿದ್ದು ಒಂದು ಸೀರೆ ತುಂಬಾ ಫೇಮಸ್ ಆಗಿತ್ತು ಸರ್. ನಮ್ಮ ಮಮ್ಮಿ ಹತ್ರ ಇತ್ತದು ಸೀರೆ, ಆಪ್ತಮಿತ್ರ ಸೀರೆ ಅಂತ. ಒಬ್ಬ ಅಷ್ಟು ಕ್ರೇಜ್ ಇತ್ತು ಈ ಸಿನಿಮಾಗೆ. ಮೈ ಮಮ್ ಹ್ಯಾಡ್ ದಟ್ ಸಾರಿ. ಸೊ ಆ ತರದ ಒಂದು ಅದ್ಭುತವಾದ ಸಿನಿಮಾನ ರಿಕ್ರಿಯೇಟ್ ಮಾಡಿದ್ದೀರಾ. ಯು ಹ್ಯಾವ್ ಡನ್ ವೆರಿ ವೆಲ್. ಅಂಡ್ ಅಗೇನ್ ಗಜಾ, ಅದು ಹಿ ಈಸ್ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್. ಗುಡ್ ಲಕ್ ಯಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೇಮ ಮ್ಯಾಮ್, ಆಕ್ಚುಲಿ ಇದು ವೆರಿ ಟಫ್ ಕ್ಯಾರೆಕ್ಟರ್ ಸೌಂದರ್ಯ ಅವ್ರು ಮಾಡಿರೋದು. ಅವರು ಸಿನಿಮಾದಲ್ಲಿ ನನ್ಗೆ ತುಂಬಾ ಇಷ್ಟವಾದ ಪಾತ್ರ ಅವ್ರದ್ದು. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅವರು. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಹ್ಯಾಪಿ. ಅವ್ರ ರೇಂಜಿಗೆ ನೀವು ಟ್ರೈ ಮಾಡಿದೆ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಇದೇ ತರ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಫೋಕಸ್ ಮಾಡಿದ್ರೆ ಯು ವಿಲ್ ಬಿ ಬೆಟರ್ ಆಕ್ಟರ್. ಥ್ಯಾಂಕ್ ಯು ಮ್ಯಾಮ್. ಈ ದೃಶ್ಯದಲ್ಲಿ ಒಂದ್ ಕಡೆ ಸೌಂದರ್ಯ ಮ್ಯಾಮು ಅಂದ್ರೆ ಬೇರೆ ಪಾತ್ರವಾಗಿ ನಮ್ಮನ್ನ ಭಯ ಪಡಿಸ್ತಾರೆ, ಇನ್ನೊಂದ್ ಕಡೆ ರಮೇಶ್ ಸರ್ ಅವರು ಅವ್ರಿಗೆ ತನ್ನ ಮಡದಿಯಲ್ಲಿ ಆಗ್ತಾ ಇರೋಂತ ಈ ಒಂದು ಎಲ್ಲಾ ವಿಚಾರಗಳನ್ನ ನೋಡಿದಾಗ ಅವ್ರಿಗೆ ಆಗುವಂತ ಸಂಕಟ
ಸರ್ ಈ ಸೀನಲ್ಲೂ ಗಜ ಮಾಡಿದಾನೆ, ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಇಲ್ಲ ಕಣು, ಇಲ್ಲ ರಾಜ ಅಂತ ಹೇಳ್ತಿರಲ್ಲ, ಎಷ್ಟು ಮನ್ಸಿಗೆ ಅದು ತಾಗುತ್ತೆ ಅಂದ್ರೆ. ಇಲ್ಲ, ಕ್ಯಾನ್ ಯು ಇಮ್ಯಾಜಿನ್ ಈ ತರ ನೀವು ಸಿನಿಮಾದಲ್ಲಿ ನೋಡೋದು, ಟಿವಿಯಲ್ಲಿ ನೋಡೋದು ಓಕೆ, ಮನೇಲಿ ಒಂದು ಹೆಂಡತಿ ಹತ್ರ ಇದ್ರೆ ಏನಾಗಬೇಕಾ ಗಂಡ, ವಾಟ್ ಹ್ಯಾಪನ್ಸ್ ಟು ಹಿಮ್. ಟ್ರೂ, ವೆರಿ ಟ್ರೂ ಸರ್. ಆ ತರ ಒಂದು ಕ್ಯಾರೆಕ್ಟರ್ ಇವತ್ತೇನೋ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಸ್ ನೀವು ನೆನಪಿಸ್ತಾ ಇದೀರಾ. ಅಂಡ್ ಇದು ಆಪ್ತ ಮಿತ್ರ ಇವ್ನು ಹೇಳಿದ್ರ ತರುಣ್ ಮ್ಯಾಜಿಕ್ ಮಾಡ್ತು ಅಂತ. ನಂತರ ಒಂದು ವಿಜಯೋತ್ಸವ ನಡೆಯುತ್ತೆ, ಪ್ರೇಮ ಬಂದಿದ್ದೀರಿ ಜ್ಞಾಪಕ ಇದೆಯಾ? ಕರ್ನಾಟಕದ ಎಲ್ಲ ಕಡೆ ಮೇಜರ್ ಸಿಟೀಸ್ ನಾವೆಲ್ಲ ಹೋಗಿ, ಅಲ್ಲಿ ದಾವಣಗೆರೆಲ್ಲ ಹೋದ್ರೆ ವಿಷ್ಣು ಸಾರು ನಾವೆಲ್ಲ ಒಂದು 4 ರೋಡ್ ಅಂದ್ರೆ ಆ ರೋಡ್ ಫುಲ್ ಜನ. ಎವ್ರಿಬಡಿ ಸೀನ್ ಆಪ್ತ ಮಿತ್ರ, ಎವ್ರಿಬಡಿ ಲವ್ಸ್ ಆಪ್ತ ಮಿತ್ರ. ಆ ತರ ಒಂದು ಫಿಲಮ್. ಇನ್ಫ್ಯಾಕ್ಟ್ ನನಗೆ ಆಲ್ಮೋಸ್ಟ್ ಕೈ ತಪ್ಪು ಹೋಗ್ಬಿಟ್ಟಿತ್ತು ಈ ರೋಲ್. ಅದೇ ಟೈಮಲ್ಲಿ ಬಿಸಿ ಬಿಸಿ ಅಂತ ಒಂದು ಚಿತ್ರ ಮಾಡಿದ್ದೆ ನಾನು. ಅದರ ಡೈರೆಕ್ಟರ್ ರಾಮನಾಥ್ ರುಕ್ವೇದಿ ಅಂತ, ನಾನು ಕ್ರಿಯೇಟಿವ್ ಡೈರೆಕ್ಟರ್. ಬಿಸಿ ಬಿಸಿಯನ್ನ ಹಿಂದಿಯಲ್ಲಿ ಮಾಡೋಣ ಅಂತ ಪ್ರೊಡ್ಯೂಸರ್ ಆಸೆ ಬಂದ್ಬಿಡ್ತು, ನಾನು ಹಿಂದಿಯಲ್ಲಿ ಡೈರೆಕ್ಟ್ ಮಾಡಬೇಕು ಅಂತ. ಸೊ ನಾನು ಹಿಂದಿಯಲ್ಲಿ ಡೈರೆಕ್ಟ್ ಮಾಡಕ್ ಬಿಸಿ ಬಿಸಿ ಪ್ರಾಜೆಕ್ಟ್ ರೆಡಿ ಆಗ್ತಿದೆ. ಇಲ್ಲಿ ಈ ಆಫರ್ ಬಂತು. ನಾನು ವಿಷ್ಣು ಸರ್ಗೆ, ಸರ್ ಇದು ಬಹಳ ಚೆನ್ನಾಗಿದೆ ಸರ್, ಬಟ್ ಅಲ್ಲಿ ಹಿಂದಿ ಫಿಲ್ಮ್ ಡೈರೆಕ್ಷನ್ ಸಿಗ್ತಾ ಇದೆ ಸರ್. ಹೌದಾ, ಇವು ನಿನ್ ಮನಸ್ಸಲ್ಲಿ ಇಟ್ಕೊಂಡ್ ಮಾಡ್ಬಿಟ್ಟಿದ್ವಲ್ಲಪ್ಪ, ಸರಿ ಒಂದು ಕೆಲಸ ಮಾಡ, ಅವನು ಹಿಂದಿ ಫಿಲ್ಮ್ ಅಂತ ಹೋಗ್ಲಿ ಅವನು ಅಂತ ಬಿಟ್ಬಿಡ್ಯಾರೆ. ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಬಿಟ್ಟು ನಾವಿಬ್ರು ಫ್ರೆಂಡ್ಸ್ ಇದೆಲ್ಲ ಆಪ್ತ ಮಿತ್ರ ಅಂತ. ಅಲ್ಲಿ ವಿಷ್ಣು ಸರ್ ಸೈಕಿಯಾಟ್ರಿಸ್ಟ್ ಅಲ್ಲ, ಅವ್ರಿಗೆ ಸ್ಟೂಡೆಂಟ್ ತರ ಒಂದು ರೋಲ್ ನ, ಅದೇ ರೋಲ್ ನ ಸ್ಟೂಡೆಂಟ್ ಅಂತ ಮಾಡಿ ಅದೇನೋ ಸರ್ಕಸ್ ಮಾಡ್ತಾ ಇದಾರೆ. ನಾನು ಅಲ್ಲಿ ಹಿಂದಿಗೆ ಹೋಗ್ಬೇಕು. ನೋಡಿ ಹೆಂಗ್ ವರ್ಕೌಟ್ ಆಗುತ್ತೆ. ನೀವು ಕೆಲವೆಲ್ಲ ಮಾಡ್ಬೇಕು ಅಂದ್ರೆ ಅಲ್ಲಿ ನನಗೆ ಹಿಂದಿ ಫಿಲ್ಮ್ ಆಗಿಲ್ಲ. ಸಿನಿಮಾದಲ್ಲಿ ಇದಾಗ್ತಾನೆ ಇರುತ್ತೆ, ನೀವು ನಂಬ್ಕೊಂಡಿದ್ದೀರಾ ಇದಾಗುತ್ತೆ ಅಂತ. ಲಾಸ್ಟ್ ಮಿಡಲ್ ಉಲ್ಟಾಗುತ್ತೆ. ತುಂಬಾ ನಡೆಯುತ್ತೆ ಈ ತರ. January 14th ಈ ಫಿಲ್ಮ್ ಸ್ಟಾರ್ಟ್ ಆಗ್ಬೇಕ್ರಿ, February 15th ಮೇಲೆ ಡೇಟ್ಸ್ ಇದೆ ಅಂತ ಹೇಳಿದ್ದೆ. ಕರೆಕ್ಟ್ ಆಗಿ ವಾಸು PV ವಾಸು ಅವರು ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಸ್ಲಿಪ್ ಡಿಸ್ಕ್ ಆಗಿ ಪೋಸ್ಟ್ಪೋನ್ ಆಗೋಯ್ತು ಶೂಟಿಂಗ್ ಸರ್. ಇಟ್ ವೆಂಟ್ ಟು February 27th ಏನೋ ಸರ್. ನಾವು ಫ್ರೀ ಸರ್. ಬ್ಯಾಕ್ ಟು ಆಪ್ತ ಮಿತ್ರ. ಅವ್ರಿಗೂ ರಿಲೀಫ್. ಅವ್ನು ಗುರು ಕಿರಣ್, ಯೋಗಿ ಯಾರಿಗೂ ಮನ್ಸೇ ಇಲ್ಲ ಆ ಕ್ಯಾರೆಕ್ಟರ್ ನ ಚೇಂಜ್ ಮಾಡಿ ಸ್ಟೂಡೆಂಟ್ ಮಾಡಕ್ಕೆ, ಮತ್ತೆ ಫ್ರೆಂಡ್ಸ್ ಅಂತಾಗಿ ಐ ಕೇಮ್ ಬ್ಯಾಕ್ ಟು ಆಪ್ತ ಮಿತ್ರ ಈ ರೋಲು. ಅಂಡ್ ಇವತ್ತು ಸಿಂಚನ ಅಲ್ಲ ಮಿಂಚು ಬಿಡ್ರಿ. ಥ್ಯಾಂಕ್ ಯು ಸರ್. ಈ ವಾಸು ಆಸ್ ಅ ಡೈರೆಕ್ಟರ್, ಈ ಕಡೆ ಸೌಂದರ್ಯ, ಇದು ಬಿಡ್ರಿ. ಇನ್ನಾದ್ಮೇಲೆ ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ, ಆ ರಂಗೋಲಿ ಎಲ್ಲ, ಓ ಗಾಡ್. ನನಗೆ ಅವತ್ತು ಶೂಟಿಂಗ್ ಇಲ್ಲ, ಬಟ್ ಸುಮ್ಮನೆ ಆ ಕಡೆ ನೈಟ್ ಅಲ್ಲಿ ಆ ಕಡೆ ವಾಕಿಂಗ್ ಹೋಗ್ತಿದ್ದೆ, ಏನು ಲೈಟ್ ಎಲ್ಲ ಮಾಡಿದಾರೆ ಅಂತ ಹೋದ್ರೆ ಈ ಸೀನ್ ನಡೀತಾ ಇತ್ತು. ಶಿ ವಾಸ್ ಪೊಸೆಸ್ಡ್ ಆಲ್ಮೋಸ್ಟ್. ಅದು ಸೌಂದರ್ಯ ಅಂತ ನನಗೆ ಅನಿಸ್ಲಿಲ್ಲ. ನಿಜವಾದ ಅದು ಒಳಗಡೆ ನಾಗಬಳ್ಳಿ ಬಂದ್ಬಿಟ್ಟಿದ್ದಾಳೆ ಅನ್ನೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಅವರು. ಅದನ್ನ ನೀವು ಇವತ್ತು ಚೂಸ್ ಮಾಡಿ ಯು ಡನ್ ಜಸ್ಟಿಸ್ ಟು ಇಟ್. ಗುಡ್ ಲಕ್ ಸಂಜನಾ, ವೆರಿ ವೆಲ್ ಡನ್. ಈ ಮಿಂಚನ ಮಾಡಿದಂತ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಕೊಡುವಂತ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ, ನನ್ನ ಕಡೆಯಿಂದ 5 stars. 5 stars. ನಿಶ್ವಿಕಾ, ನನ್ನ ಕಡೆಯಿಂದನೂ 5. ಈಗ ಮೇಡಮ್, ನನ್ನ ಕಡೆಯಿಂದ ಚೂರ್ ಬೆಟರ್ಮೆಂಟ್ 4.5. ಮೇಡಮ್ ಕಡೆಯಿಂದ 4.5, ಬೇರೆ ಕಡೆಯಿಂದ 5 ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸಿಂಚನಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.